ಆಕಾಶವಾಣಿ ಮಲ್ನಾಡಕ್ಕೆ ಮೈಸೂರು ವಿಳ್ಳೆದೆಲೆ ಬೆರೆತರೆ ಕೆಂಪು ಮೈಸೂರು ಬ್ರ್ಯಾಂಡ್. ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಮೈಸೂರು ವೀಳ್ಯದೆಲೆ ಮಾತನಾಡುತ್ತಾರೆ ಮೈಸೂರಿನ ಅಶೋಕಪುರಂ ನಿವಾಸಿ ಲೋಕೇಶ್. ಮೈಸೂರು ವೀಳ್ಯದೆಲೆಗೆ ಸಂಬಂಧಪಟ್ಟಂತೆ ಅಶೋಕಪುರಂ ನಿವಾಸಿಗಳು ಮೈಸೂರು ವೀಳ್ಯದೆಲೆಯನ್ನು ಹುಟ್ಟಾಕದಂಥ ಜನಸಮೂಹ. ಮೂಲ ಮೈಸೂರು ವೀಳ್ಯದೆಲೆಯನ್ನು ಅಸ್ತಿತ್ವಕ್ಕೆ ತಂದವರು ನಾವೇ. ಮೈಸೂರಿನಲ್ಲಿ ಅಶೋಕಪುರಂ ಜನತೆ ಸ್ವಂತಕ್ಕೆ ಮಹಾರಾಜರು ಕೊಟ್ಟಂಥ ತೋಟಗಾರಿಕೆಯನ್ನು ಮುಖ್ಯ ಕಸುಬನ್ನಾಗಿ ಅಡಿಕೆ, ತೆಂಗು ಜೊತೆಗೆ ವೀಳ್ಯದೆಲೆಯ ಪರಂಪರೆಯನ್ನು ನಾವು ಸುಮಾರು 300 ವರ್ಷಗಳಿಂದ ನಾವು ಮುಂದುವರಿಸ್ಕೊ ಬಂದಿದ್ವಿ. ಮೈಸೂರು ವೀಳ್ಯದೆಲೆಗೂ ಮತ್ತು ಇನ್ನಿತರ ವೀಳ್ಯದೆಲೆಗೂ ಏನಪ್ಪ ವ್ಯತ್ಯಾಸ ಅಂದರೆ, ಮೈಸೂರು ವೀಳ್ಯದೆಲೆಯ ತುಂಬ ಬಾಳಿಕೆ ಬರುತ್ತೆ. ಹಸಿರೆಲೆ ಆಗಿರ್ಬೋದು, ಕಪ್ಪೆಲೆ ಆಗಿರ್ಬೋದು, ಬಿಳಿ ಎಲೆ ಆಗಿರ್ಬೋದು, ಕೆಂಚೆಲೆ ಅಂತ ಬರುತ್ತೆ. ಈ 4 ಥರದ ವೀಳ್ಯದೆಲೆಗಳು ಸಹ ತುಂಬ ಗುಣಮಟ್ಟದ ವೀಳ್ಯದೆಲೆಗಳು. ಮತ್ತು ಎಲೆ ಕುಯ್ಯುವಾಗಲೇ ತೊಟ್ಟನ್ನ ಚಿಕ್ಕದಾಗಿ ಕಟ್ ಮಾಡ್ತೀವಿ. ಬೇರೆಯವರು ತೊಟ್ಟನ್ನ ಉದ್ದ ಕಟ್ ಮಾಡ್ತಾರೆ. ಕೀಳುವಾಗಲೇ ತೊಟ್ಟನ್ನು ತುಂಬ ಚಿಕ್ಕದಾಗಿ ಕೀಳ್ಬಿಡ್ತೀವಿ. ಮೈಸೂರು ವೀಳ್ಯದೆಲೆಗೆ ರುಚಿಯಲ್ಲಿ, ಗುಣಮಟ್ಟದಲ್ಲಿ ಅದಕ್ಕೆ ಬೀಟ್ ಮಾಡತಕ್ಕಂಥವ್ರು ಯಾರೂ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 20-30 ವರ್ಷಗಳಿಂದ ಈಚೆಗೆ ಮೈಸೂರು ವೀಳ್ಯದೆಲೆ ಅವನತಿಯತ್ತ ಹೋಗ್ತೈತೆ. ಈಗ ಯಾರೂ ಬೆಳೀತಾ ಇಲ್ಲ. ಈಗ ನಮ್ಮ ಕುಟುಂಬಗಳಲ್ಲಿ ಯಾರೂ ತೋಟಗಾರಿಕೆ ಮಾಡಬೇಕು ಅನ್ನೋ ಆಸಕ್ತಿ ಇಲ್ಲ. ಎಲ್ಲ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಬಿಟ್ರು. ಕೆಲವರು ಸರ್ಕಾರಿ ಎಂಪ್ಲಾಯಿಗಳಾದರು, ಪ್ರೈವೇಟ್ ಎಂಪ್ಲಾಯಿಗಳಾದರು, ಮತ್ತು ಕೆಲವರು ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡಿ ಈ ರೀತಿ ಮೂಲ ಕಸುಬಾಗಿರತಕ್ಕಂಥ ನಮ್ಮ ತೋಟಗಾರಿಕೆ ವೀಳ್ಯದೆಲೆ ಪರಂಪರೆಯನ್ನು ನಮ್ಮ ಕುಟುಂಬದಲ್ಲೇ ದೂರ ಮಾಡ್ಕೊಂಬಿಟ್ಟಿದ್ದೀವಿ. ದೂರ ಮಾಡ್ಕೊಳ್ಳೋಕೆ ಕಾರಣ ಏನು ಅಂತಂದರೆ, ಮೈಸೂರು ಮಧ್ಯಭಾಗದಲ್ಲಿ ಇರೋದ್ರಿಂದ ನಮ್ಮ ತೋಟಗಳು ನೀರಿನ ವ್ಯವಸ್ಥೆ ಇಲ್ಲ. ಆ ನೀರಿನ ವ್ಯವಸ್ಥೆ ಯಾಕೆ ಡ್ರಾಪ್ ಔಟ್ ಆಯಿತು ಅಂತಂದರೆ, ಅಲ್ಲಿ ದೊಡ್ಡ ದೊಡ್ಡ ಮೋರಿಗಳು ಬಂದ್ಬಿಡ್ತು. ಈ ಮಳೆಗಾಲಕ್ಕೆ ಬಂದಾಗ ಆ ಡ್ರೈನೇಜ್ ಎಲ್ಲ ತುಂಬಿ ತೋಟಗಳಲ್ಲೆಲ್ಲ ಆವರಿಸ್ಕೊಂಡ್ಬಿಡುತ್ತೆ. ನಾವು ತೋಟಕ್ಕೆ ಹೋಗಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ಬದಿ ಸಿಕ್ಕಾಬಟ್ಟೆ. ಇದು ಸರ್ಕಾರನೇ ತಿಳ್ಕೋಬೇಕಾಗಿತ್ತಾ. ಕೆಲವರು ತೋಟಗಳನ್ನು ಮಾರ್ಕೊಂಡ್ಬಿಟ್ಟಿದ್ದಾರೆ. ಆ ತಳಿನ ಉಳಿಸ್ಕೋಬೇಕು ಅಂದರೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ನಮ್ಮ ಸಮುದಾಯಕ್ಕೆ ಬೆಂಬಲ ಕೊಟ್ಟರೆ ಅದನ್ನು ಈಗಲೂ ಉಳಿಸ್ಕೋಬೋದು. ಈಗ ಮೊನ್ನೆ ಒಂದು 3-4 ತಿಂಗಳಿಂದ ತೋಟ ಎಲ್ಲ ಕೊಟ್ಟಿದ್ದಾರೆ, 5-5 ಕುಂಟೆ ಜಮೀನು. ಆದರೆ ಅವರು ಅಲ್ಲಿ ಬೆಳೀತಿದ್ದಾರೆ ಏನು ಅನ್ನೋದು ಮುಖ್ಯ. ಆ ಒಂದು ಗುಣಮಟ್ಟದ ಎಲೆನ ಮತ್ತೆ ಇದು ಮಾಡ್ತಾರೆ ಅನ್ನೋದನ್ನ ಸರ್ಕಾರ ಮನಗಾಣಬೇಕು. ತೋಟದ ವಿಚಾರದಲ್ಲೇ ಅತಿ ಹೆಚ್ಚು ಆಸಕ್ತಿ ಇರೋದ್ರಿಂದ ಉತ್ತೇಜನ ಕೊಟ್ಟರೆ ಅದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು. ಮೈಸೂರು ವೀಳ್ಯದೆಲೆಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ತರ್ಬೋದು ಅಂತ ನಾವು ಹೇಳ್ಬೋದು. ಮತ್ತು ಮೈಸೂರು ವೀಳ್ಯದೆಲೆಯ ಥರನೇ ಈಗ ಅಕ್ಕಪಕ್ಕದ ಊರು ಅಂದರೆ ಉದ್ಬೂರು, ಮಾರಬಳ್ಳಿ, ಗುಂಚನಹಳ್ಳಿ, ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಲ್ಲೂ ಸಹ ವೀಳ್ಯದೆಲೆ ಬೆಳೀತಾರೆ. ಆದರೆ ಮೈಸೂರು ವೀಳ್ಯದೆಲೆ ಗುಣಮಟ್ಟದಷ್ಟು ಇಲ್ಲದಿದ್ದರೂ ಸಹ ಅದು ಒಳ್ಳೆಯ ವೀಳ್ಯದೆಲೆನೇ ಅದುವೇ. ಮತ್ತು ನಂಜನಗೂಡು ಹತ್ರ ಎಡತಲೆ, ಕಾಳಲೆ, ಕಾರಿ ಅಂತಿದೆ, ಅಲ್ಲೂ ವೀಳ್ಯದೆಲೆ ಬೆಳೀತಾರೆ. ಅದು ಒಳ್ಳೆಯ ಗುಣಮಟ್ಟದ ಎಲೆನೇ. ಆದರೆ ಮೈಸೂರಿನ ಎಲೆ ಥರ ಇದುವರೆಗೂ ಬರೋದಿಲ್ಲ. ಅಷ್ಟು ಗುಣಮಟ್ಟವನ್ನು ಕಾಯ್ದುಕೊಂಡು ಬಂದದ್ದು. ಮಹಾರಾಜರು ನಮಗೆ ಭೂಮಿ ಎಲ್ಲ ಕೊಟ್ಟರು. ಆದರೆ ಈ ವೀಳ್ಯದೆಲೆ ತಳಿನ ಇಲ್ಲಿ ನಾವು ಉತ್ಪತ್ತಿ ಮಾಡಿದ್ದು. ಮೂಲ ತಳಿಯಿಂದ ಪ್ರತ್ಯೇಕವಾಗಿ ಬೇರೆ ಬೇರೆ ತಳಿಯಾಗಿ, ಈಗ ರಾಗಿಲಿ ಎಷ್ಟು ತಳಿ ಇದೆ, ಅಕ್ಕಿಲಿ ಎಷ್ಟು ತಳಿ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ನಾವು. ಒಂದು ವೀಳ್ಯದೆಲೆ ಮೂಲ ವೀಳ್ಯದೆಲೆ ಆಗಿರುತ್ತೆ, ಅದನ್ನು ಬೇರೆ ಬೇರೆ ರೀತಿಯಾಗಿ ಗುಣಮಟ್ಟನ, ರುಚಿನ ಬೇರೆ ಬೇರೆ ರೀತಿ ಕಂಡು ಬರುತ್ತೆ. ಹಾಗಾಗಿ ಗೊತ್ತಾಗ್ಬಿಡುತ್ತೆ ನಮಗೆ, ಇದು ಯಾವ ರೀತಿ ಎಲೆ, ಇದು ಯಾವ ರೀತಿ ಎಲೆ ಅನ್ನೋದು ನಂತರದಲ್ಲಿ ಗೊತ್ತಾಗೋದು. ಈಗ ನಾವು ಸುಮಾರು 18ನೇ ಶತಮಾನದಲ್ಲೇ ಮೈಸೂರು ವೀಳ್ಯದೆಲೆ ಫೇಮಸ್ ಆಗಿತ್ತು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ಮೈಸೂರು ವೀಳ್ಯದೆಲೆ ಅಸ್ತಿತ್ವಕ್ಕೆ ಬಂದಿತ್ತು. ಅಂದರೆ ಅದು ಮೂಲ ತಳಿ ಬೇರೆ ಇತ್ತು. ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರವರು, ಚಾಮರಾಜ ಒಡೆಯರವರು, ನಾಲ್ವಡಿಯವರು. ಈ ರೀತಿ ಹಂತವಾಗಿ ಮೈಸೂರು ವೀಳ್ಯದೆಲೆಯನ್ನು ತಂದಿದ್ದೀವಿ. ಅಶೋಕಪುರಂ ಜನತೆ ಮೈಸೂರು ವೀಳ್ಯದೆಲೆಗೆ ಅತಿ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡೋದರಲ್ಲಿ ನಮ್ಮ ಮೈಸೂರು ಅಶೋಕಪುರಂನ ಜನತೆಯ ಬಹುದೊಡ್ಡ ಕೊಡುಗೆ ಇದೆ. ಮೈಸೂರು ವೀಳ್ಯದೆಲೆ ತಳಿ ವಿಶಿಷ್ಟ ಗುಣ ಏನು ಅಂದರೆ, ಬಯಲು ಸೀಮೆ ಆಗಿರಬೇಕು. ಮೈಸೂರು ಅರೆಮಲೆನಾಡು ಐತೆ, ಬಯಲು ಸೀಮೆನೂ ಐತೆ. ಕೇರಳ ಬಾರ್ಡರಲ್ಲಿ ಬೆಳೆದ್ರೆ ಬರೋದಿಲ್ಲ ಇದು ಮೈಸೂರು ತಳಿ. ಮಳೆ ಬಂದು ಬಿಸಿಲು ಬಿದ್ದಾಗ ನಮ್ಮ ಮೈಸೂರು ವೀಳ್ಯದೆಲೆಗೆ ಹೆಚ್ಚಿನ ಒಂದು ಒತ್ತು ಸಿಗುತ್ತೆ. ಚಳಿ ಮತ್ತು ಗಾಳಿ ಇದು ಹೊಡ್ತಾ ಇತ್ತು ಅಂದರೆ ವೀಳ್ಯದೆಲೆ ಬರೋದಿಲ್ಲ. ಮತ್ತು ನೀರಿನ ಸೌಕರ್ಯ ಜಾಸ್ತಿ ಇರಬೇಕು. ಸದಾ ಮಳೆ ಬೀಳೋಂಥ ಪ್ರದೇಶ ಈಗ ಕೊಡಗಿನಲ್ಲಾಗಲಿ ಅಥವಾ ಉಡುಪಿಲಿ, ಮಂಗಳೂರು ಈ ಕಡೆ ಎಲ್ಲ ಈ ಎಲೆ ಬೆಳೆಯೋಕ್ಕೆ ಸಾಧ್ಯವಿಲ್ಲ.
ಈ ತಳಿ ಬರೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಬಿಸಿಲು ಬೀಳೋದಿಲ್ಲ ಮೊದಲನೇದು, ಮತ್ತು ಗಾಳಿ ಹೊಡೆತ ಜಾಸ್ತಿ. ಈ ತಳಿಗೆ ಮೈಸೂರು ಪ್ರಶಸ್ತವಾದ ಸ್ಥಳ ಇದು. ಅದು ಬಿಟ್ಟರೆ ರಾಮನಗರ, ಚನ್ನಪಟ್ಟಣ ಇಲ್ಲೂ ಬೆಳಿಬೋದು, ಆದರೆ ಈ ಗುಣಮಟ್ಟ ಸಿಗೋದಿಲ್ಲ ಅಲ್ಲಿ. ಅಲ್ಲೂ ಬೆಳಿಬೋದು ವೀಳ್ಯದೆಲೆ, ಅದು ಬಯಲು ಪ್ರದೇಶ ಆಗಿರೋದ್ರಿಂದ ಮಳೆ ಬಿದ್ದು ಬಿಸಿಲು ಬೀಳೋದ್ರಿಂದ ಅಲ್ಲೂ ಚೆನ್ನಾಗಿ ಬರುತ್ತೆ ಎಲೆ. ಆದರೆ ಗುಣಮಟ್ಟ ಈ ಮೈಸೂರು ವೀಳ್ಯ ಥರ ಬರೋದಿಲ್ಲ. ನಮ್ಮದು ಕಪ್ಪು ಕೆಂಪು ಈ 3 ಮಿಶ್ರಣಗಳ ಇರೋದ್ರಿಂದ ಮೈಸೂರು ಮಣ್ಣಿಗೆ ಆ ಒಂದು ಸೊಗಡಿದೆ. ಎಲ್ಲ ರೀತಿಯಿಂದಲೂ ಪೋಷಕಾಂಶ ಈ ಮಣ್ಣಲ್ಲಿದೆ ಅಂತ ಹೇಳ್ಬೋದು. ನಮ್ಮ ಕುಟುಂಬದವರು ಮೈಸೂರು ವೀಳ್ಯದೆಲೆಯನ್ನು ಬೆಳೆದು ಸಾರ್ವಜನಿಕರಿಗಲ್ಲದೆ ಅರಮನೆಗೆ ಕೊಡ್ತಿದ್ದಂಥವ್ರು ನಮ್ಮ ಕುಟುಂಬದವರು. ದೊಡ್ಡ ಮಂಚಮ್ಮ, ಚಿನ್ನಪಾಪಯ್ಯ, ಮರಮ್ಮ, ಚಿನ್ನಬುದ್ಧಿ, ಈ ನಮ್ಮ ಪರಂಪರೆಯಲ್ಲಿ ನಾವು ಕೊಡ್ತಿದ್ದಂಥ ಮಹಾರಾಜರಿಗೆ ಬೆಳೆದು ವೀಳ್ಯದೆಲೆ ಬೆಳೆದು ಅರಮನೆಗೂ ಕೊಡ್ತಿದ್ವು, ಸಾರ್ವಜನಿಕವಾಗಿ ವ್ಯಾಪಾರ ಮಾಡ್ತಿದ್ವು. ಆದರೆ ಈಗ ಹೊರಗಡೆ ಕಳಿಸೋಷ್ಟು ವೀಳ್ಯದೆಲೆ ಬೆಳಿತಲ್ವಲ್ಲ ನಾವು. ಇಲ್ಲಿ ವ್ಯಾಪಾರಕ್ಕೆ ಸಿಗ್ತಲ್ಲ ಮೈಸೂರು ವೀಳ್ಯದೆಲೆ ತಳಿ. ಮೈಸೂರು ವೀಳ್ಯದೆಲೆ ತಳಿನೇ ಈಗ ನಶಿಸಿ ಹೋಗೋಂಥ ಹಂತದಲ್ಲಿದೆ. ಮೊದಲು 10 ಪಿಂಡಿ 20 ಪಿಂಡಿ ಬೀಳ್ತಿತ್ತು ತಿಂಗಳಿಗೆ. ಈಗ 5 ಕಟ್ಟು ಬೆಳೆಯುತ್ತಲ್ಲ. 5 ಕಟ್ಟು ಅಂದರೆ 1000 ಎಲೆ. ಅಂಬಲಿ ಸವಿದ ನಾಲಿಗೆ, ಮಜ್ಜಿಗೆ ಕುಡಿದ ಬಾಯಿಗೆ, ಕರುಣೆ ಸ್ವಲ್ಪ ತೋರುತ್ತೀಯ. ಒಂದು ಪಿಂಡಿಲಿ 10,000 ಎಲೆ ಬರುತ್ತೆ. 20 ಪಿಂಡಿ 30 ಪಿಂಡಿ ಬೆಳೀತಿದ್ರು ಒಂದು ತಿಂಗಳಿಗೆ. ಈಗ 1000 ಎಲೆ ಬರ್ತಲ್ಲ ಇಳುವರಿ. ನಾವು ಬೆಳೆಯೋಕ್ಕೆ ಮನಸ್ಸು ಕೊಟ್ಟಿಲ್ವಲ್ಲ. ಬೇರೆ ಬೇರೆ ಎಲೆ ಇದೆ. ಕಳಲೆ, ಕಾರ್ಯ, ಎಡತಲೆ ಇದೆ, ಮತ್ತು ಉದುಬೂರು, ಮಾರ್ಬಳ್ಳಿ, ಗುಂಚನಳ್ಳಿ ಅಲ್ಲೂ ವೀಳ್ಯದೆಲೆ ಬೆಳೀತಾರೆ. ಆ ಎಲೆಗಳು ಹೊರಗಡೆ ಕಳಿಸ್ತೀವಿ ನಾವು. ಇಲ್ಲಿ ಬಂದಾಗ ಇಲ್ಲಿ ಏನೊಂದು ಆರ್ಡ್ರು, ಮದುವೆ ಗಿದುವೆ ಶುಭ ಕಾರ್ಯಗಳು ಹೇಳಿದಾಗ ಹೊರಗಡೆ ಹೋಗುತ್ತೆ. ಅದು ಈ ಕಲ್ಕತ್ತಾದಿಂದ ಕಲ್ಕತ್ತಾ ಪಾನ್ ಬರುತ್ತೆ, ಬನಾರಸ್ಸಿಂದ ಬನಾರಸ್ ಪಾನ್ ಬರುತ್ತೆ ಅನ್ಕೊಬಿಡಿ. ಅದು ಆ ಹೆಸರು ಅಷ್ಟೇ, ಅದ್ರ ಮೂಲಗಳು ಎಲ್ಲೆಲ್ಲೋ ಇರುತ್ತೆ. ಆಗ ಟ್ರಾನ್ಸ್ಪೋರ್ಟ್ ಬರುತ್ತಲ್ಲ, ಅದಕ್ಕೆ ಆ ರೇಟ್ಗಳು ಜಾಸ್ತಿ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಈಗ ನಮ್ಮ ಮೇಲೆ ಕಳಿಸ್ತೀವಿ ಅಂದರೂ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸೇರಿಸಿದಾಗ ನಮ್ಮ ಮೇಲೂ ರೇಟ್ ಜಾಸ್ತಿ ಆಗುತ್ತೆ. ಅಲ್ಲಿ ಬರೀ ಮೈಸೂರು ವೀಳ್ಯದೆಲೆ ಅಂತಲೇ ಅಲ್ಲ, ಮೈಸೂರು ಪರಂಪರೆ ಏನೇನಿದೆ ಅವಕ್ಕೆಲ್ಲ ನೀವು ಹೆಚ್ಚಿನ ಒತ್ತು ಕೊಡಬೇಕು ಅಂದರೆ ಸರ್ಕಾರ ಆಗಿ ಗಮನ ಹರಿಸ್ಬೇಕದು. ಅಂಬಲಿ ಸವಿದ ನಾಲಿಗೆ, ಮಜ್ಜಿಗೆ ಕುಡಿದ ಬಾಯಿಗೆ, ಕರುಣೆ ಸ್ವಲ್ಪ ತೋರುತ್ತೀಯ. ಮೈಸೂರು ಬ್ರ್ಯಾಂಡ್. ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.